ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಮ್ಮಿ ಕಂದ, ಅದು ಮಮ್ಮಿ ಈ ಪ್ರಾಜೆಕ್ಟ್ ತುಂಬಾ ಕಷ್ಟ ಇದೆ. ನಾನು ಒಮ್ಮೆ ಮಾಡಕ್ ಆಗಲ್ಲ ಮಮ್ಮಿ. 5 ನಿಮಿಷ ಇರು ಕಂದ, ನಾನು ಬಂದು ಹೆಲ್ಪ್ ಮಾಡ್ತೀನಿ. ಕರೆ ನೀನು ಟೆನ್ಷನ್ ಮಾಡ್ಕೋಬೇಡಿ, ನೀವೇನೋ ಕೆಲಸ ಮಾಡ್ತೀರಾ ಮುಂದುವರ್ಸ್ಕೊಳ್ಳಿ, ನಾವೇ ಹೆಲ್ಪ್ ಮಾಡ್ತೀನಿ. ಡಾರ್ಲಿಂಗ್ ಹೇಳು ಡಾರ್ಲಿಂಗ್, ಏನು ಹೆಲ್ಪ್ ಬೇಕು? ನಾನು ಹೆಲ್ಪ್ ಮಾಡ್ತೀನಿ. ಚಿಕ್ಕಿ, ನನಗೆ ಈ ಹೆಲ್ಪ್ ಬೇಡ, ಇನ್ನೊಂದು ಹೆಲ್ಪ್ ಮಾಡ್ತೀಯಾ? ಏನು ಹೆಲ್ಪು? ಅದು ನಂಗೆ ಪ್ರಾಜೆಕ್ಟ್ ವರ್ಕೇ ಬರಲ್ಲ ಅಂತ ಸುಳ್ಳು ಹೇಳು. ಯಾಕೆ? ಯಾಕಂದ್ರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವ್ರ ಜೊತೆ ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ. ನೀನು ಅಲ್ಲಿಗೆ ಹೋಗ್ತೀಯಾ ಅಂತಂದ್ರೆ ಅದಕ್ಕಿಂತ ಸೌಭಾಗ್ಯ ಹೋಗ್ಬೇಕೇನೋ. ನನಗೆ ತುಂಬಾನೇ ಖುಷಿ. ಹೇಗಿದ್ರು ಮುಂಚೆಗೂ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತಾ ಇರ್ತಾರೆ, ಅವ್ರೇ ತಗೋತೀನಿ. ನೀನ್ ಬೇರೆ ಓದ್ಬೇಕಲ್ವಾ, ನಿಂಗೆ ಯಾಕೆ ತೊಂದ್ರೆ? ಆಯ್ತು, ಹೋಗು. ಥ್ಯಾಂಕ್ ಯು ಚಿಕ್ಕಿ. ಇದೇನು ಇದು? ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಎಲ್ಲ ಹೋಗ್ತಿದ್ಯಾ? ಅದು ಮಮ್ಮಿ, ಚಿಕ್ಕಿಗೆ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಬರಲ್ವಂತೆ, ಸುಮ್ಮನೆ ಬಿಲ್ಡಪ್ ತಗೊಂಡಿದ್ದು. ಅದಕ್ಕೆ ಸರ್ ಹತ್ರ ಹೋಗಿ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಹೇಗಿದ್ರು ಮುಂಚೆಗೂ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ, ನಂಗೂ ಹೆಲ್ಪ್ ಮಾಡ್ತಾರೆ. ಹೋಗಿ ಮಮ್ಮಿ ಪ್ಲೀಸ್. ಸರಿ ಹೋಗು. ಥ್ಯಾಂಕ್ ಯು ಮಮ್ಮಿ. ಬೇಗ ಬಾ ಆದ್ರೆ. ಹಾ ಮಮ್ಮಿ, ಬೇಗ ಬರ್ತೇನೆ. ಹೋಗ್ತಿದ್ದೀನಿ ಮಮ್ಮಿ. ಬೇಗ ಬಾ. ಅಕ್ಕರೆ ಇದೇನಿದು ಇಸ್ಸ ಒಪ್ಕೊಂಡ್ಬಿಟ್ರಿ? ಏನು ವಿಷಯ? ಕಟ್ಟಾಕಂತೂ ಆಗಲ್ವಲ್ಲ ಮಲ್ಲಿ, ಪ್ರಾಜೆಕ್ಟ್ ವರ್ಕ್ ಹೋಗ್ತಿದ್ದಾನೆ, ಹೋಗ್ಲಿ ಬಿಡು. ಈ ಸಕಾರಾತ್ಮಕ ಬೆಳವಣಿಗೆ, ಭರವಸೆಯ ಬೆಳಕು, ಈ ಆಶಾಕಿರಣ ಎಲ್ಲ ನೋಡ್ತಾ ಇದ್ರೆ ಕದನ ವಿರಾಮ ಘೋಷಣೆ ಆಗಿ ರಾಜಸಂಧಾನ ಏನಾದ್ರು ಆಗತ್ತಾ? ನಿನ್ಗೊಂದು ಸಿಕ್ಕಂಗಿಲ್ಲ, ರೆಕ್ಕೆ ಪಕ್ಕ ಕಟ್ಬಿಡ್ತೀಯ, ಅದಕ್ಕೆ ಬೇರೆ ಕೆಲಸನೇ ಇಲ್ಲ ಅಲ್ವಾ? ಹೋಗೋದ್ಕೋ. ಇದೇನಕ್ಕರೆ ಒಂದು ಕಾಮನ್ ಡೈಲಾಗ್ನ ಕಂಡಿಟ್ಕೊಂಡ್ಬಿಟ್ಟಿದ್ದೀರಾ, ಏನಾದರೂ ಆಗಲಿ ಹೋಗೋದ್ಕೋ 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 ಅಂದೆ. ಸರಿ, ಓದ್ಕೊಳ್ತೀನಿ. ಏನು ಇಷ್ಟೊಂದು ಕಷ್ಟದ ಪ್ರಾಜೆಕ್ಟ್ ಕೊಡ್ತಾರಲ್ಲ ಪುಟ್ಟಿ, ಇದೇನು ಪೇರೆಂಟ್ಸ್ ಕೊಟ್ಟಿರೋ ಪ್ರಾಜೆಕ್ಟಾ ಅಥವಾ ಮಕ್ಳಿಗೆ ಕೊಟ್ಟಿರೋ ಪ್ರಾಜೆಕ್ಟ್? ನನಗೆ ಅರ್ಥನೇ ಆಗ್ತಾಯಿಲ್ಲ ಪುಟ್ಟಿ. ಏನ್ ಮಾಡೋದು ಪಪ್ಪ, ನಮ್ಮಿಂದ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಹೆಲ್ಪ್ ಮಾಡ್ಬೇಕಲ್ವಾ? ಸರ್ ಸರ್ ಬನ್ನಿ ಸರ್, ನಿಮ್ದು ಪ್ರಾಜೆಕ್ಟಾ? ಹ್ಞೂ ಸರ್. ಏನು ಪ್ರಾಜೆಕ್ಟು? ಅದ್ಯಾವುದೋ ಫ್ಯಾಕ್ಟ್ರಿ ಮಾಡ್ಬೇಕು ಅಂದೆ ಸರ್, ನಂಗೆ ಹೆಂಗ್ ಮಾಡೋದು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಬಂದೆ. ಏಯ್, ನಿಮ್ಮಲ್ಲೇ ಇದಾರಲ್ಲ ನಿಮ್ಮ ಮಮ್ಮಿ ಟೀಚರು, ಅವ್ರನ್ನ ಕೇಳಬೇಕಾಗಿತ್ತು, ಹೇಳ್ಕೊಡ್ತಾ ಇದ್ರು. ಸರ್ ಅವ್ರು ಬರೀ ಟೀಚರ್ ಅಲ್ಲ, ಸ್ಟ್ರಿಕ್ಟ್ ಟೀಚರು. ನಿಮ್ಗೆ ಗೊತ್ತಲ್ಲ ಮಮ್ಮಿ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದ್ರೆ ನೀನೇ ಮಾಡ್ಕೊಳ ಅಂತ ಅಂತಾರೆ ಸರ್. ಕರೆಕ್ಟ್ ಕಣ. ನೀನ್ ಚಿಕ್ಕಿದಾರಲ್ಲ, ಅವ್ರನ್ನ ಕೇಳಬೇಕಾಗಿತ್ತು. ಸರ್ ಅವ್ರಿಗೇನು ಬರೋದೇ ಇಲ್ಲ ಸರ್, ಪ್ಲೀಸ್ ಹೆಲ್ಪ್ ಮಾಡ್ತಾರೆ ಪ್ಲೀಸ್. ಆಯ್ತಾಯ್ತು, ಮಾಡ್ಕೊಡ್ತೀನಿ. ಇದೊಂದು 5 ಮಿನಿಟ್ಸ್, ಇದು ಕಂಪ್ಲೀಟ್ ಆಗ್ಬಿಡುತ್ತೆ, ಆಮೇಲೆ ಮಾಡ್ಕೊಡ್ತೀನಿ. ಪಪ್ಪ ಫಿನಿಶ್ ಆಗಿದೆಯಲ್ಲ, ಇನ್ನು ಸ್ವಲ್ಪ ತಾನೇ ವರ್ಕು, ನಾನೇ ಮಾಡ್ತೀನಿ ಪಪ್ಪ. ನೋಡಿದಾರಪ್ಪ, ನಿನ್ನ ಫ್ರೆಂಡೇ ಪರ್ಮಿಷನ್ ಕೊಟ್ಬಿಟ್ಲು. ಆಯ್ತು, ಪ್ರಿಯಾರಿಟಿ ನಿನಗೆ ಮಾಡ್ಕೊಡ್ತೀನಿ. ಬಾ ಇರೋ ಇರೋ, ಹುಷಾರು ನೋಡು, ಇದು ಇಲ್ಲಿಗೆ ಎಂಟ್ರೆನ್ಸ್ ತರ. ಬಾಪ, ಓಹೋ ಕೊಡಪ್ಪ. ಎಲ್ಲಿಗೆ ಹೊರಟ್ಯೋ? ಹಾಸ್ಕೋ ಹಾಸ್ಕೋ. ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕೇಳಿ ಸರ್. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಕಣೋ. ಈಗ ನೀನ್ ನನ್ನ ಹೆಲ್ಪ್ ಕೇಳ್ಕೊಂಡ್ ಬಂದಿರೋದಾ ಅಥವಾ ನಾನು ನಿನ್ಗೆ ಹೆಲ್ಪ್ ಮಾಡ್ತಾ ಇದ್ದೀನೋ ಗೊತ್ತಾಗ್ತಲ್ಲ. ಸುಮ್ಮನೆ ಹೇಳ್ದೆ ಸರ್. ಸರಿ ಮಾಡಿ ಮಾಡಿ. ಫ್ಯಾಕ್ಟ್ರಿ. ಸರಿ, ಈಗ ಫ್ಯಾಕ್ಟ್ರಿ ಮಾಡಬೇಕು ಅಂದ್ರೆ ಫ್ಯಾಕ್ಟ್ರಿ ನೋಡಿದ್ಯಾ ಹೇಗಿರುತ್ತೆ ಅಂತ? ಹ್ಞೂ ಸರ್. ಬರುತ್ತವ್ರ ಸರ್.
ಗೊತ್ತಿಲ್ಲ ತಾನೆ? ಇಲ್ಲ ಅದ್ರ ಹೋಗೋದು ಮಾತ್ರ ಗೊತ್ತು ಸರ್, ಅಷ್ಟೇ. ಫಸ್ಟ್ ಅದನ್ನೇ ಮಾಡ್ಬಿಡೋಣ. ಸರ್ ಬೇಡ ಸರ್, ಫಸ್ಟ್ ಇದು ಮಾಡೋಣ. ಅದು ಫ್ಯಾಕ್ಟ್ರಿಯಲ್ಲೇ ಕಣ ಇರೋದು. ಓಕೆ ಸರ್. ಓಕೆ, ಈಗ ನಾವೊಂದು ಲೇಔಟ್ ಮಾಡ್ಕೋಬೇಕು. ಓಕೆ ಸರ್. ಯಾವ್ದು ಎಲ್ಲೆಲ್ಲಿ ಇರುತ್ತೆ ಅಂತ ಫಸ್ಟ್ ಫಿಕ್ಸ್ ಮಾಡಬೇಕು. ಆಮೇಲೆ ಬ್ಲಾಕ್ಸ್ನಲ್ಲಿ ಇಟ್ಟೋದು ಈಸಿ ಆಗುತ್ತೆ. ಓಕೆನಾ? ಓಕೆ ಸರ್. ಏ ರೆಡ್ ಬೇಡ ಕಣ, ಇದನ್ನ ಚಿಮ್ನಿಗೆ ಬಳಸೋಣ. ಈಗ ಹೊಗೆ ಹೋಗುತ್ತಲ್ಲ ಅದಕ್ಕೆ. ಹಾ ಬೇಸಿಗೆ ವೈಟ್ ಹಾಕೊಂಡ್ಬಿಡೋಣ. ಓಕೆ, ಕರೆಕ್ಟಾಗಿ ಹಿಡ್ಕೊ. ಸರಿ ಇದೆಯಾ? ಹಾಂ ಸರ್. ಓಕೆನಾ? ಫಸ್ಟು ಇದನ್ನ ನೀಟಾಗಿ ಕಟ್ ಮಾಡ್ಕೊಂಬೋಣ. ಇವನೇನು ಇಷ್ಟೊತ್ತಾದ್ರೂ ಬಂದಿಲ್ಲ, ಏನ್ ಮಾಡ್ತಿದ್ದಾನಲ್ಲಿ? ಬಾಬ್ನವ್ರ ಮನೆ ಬಾಗಿಲನ್ನೇ ನೋಡ್ತಾ ಇದ್ದೀರಾ, ಏನ್ ಮ್ಯಾಟ್ರು? ನೀನ್ ಇದ್ ಬಿಟ್ರೆ ಇನ್ನೇನು ತಲೆಯಲ್ಲಿ ಬರೋದೇ ಇಲ್ಲ ಅಲ್ಲ. ಅಪ್ಪು ಹೋಗಿ ಅಷ್ಟೊತ್ತಾಯ್ತು, ಊಟಕ್ಕೆ ಇನ್ನೂ ಬಂದಿಲ್ಲ, ಅದಕ್ಕೆ ನೋಡ್ತಿದ್ದಾನೆ. ಅದ್ ಬಿಟ್ರೆ ಇನ್ನೇನಿಲ್ಲ. ಅದ ನಿಮ್ ಮನ್ಸಲ್ಲಿರೋದೆಲ್ಲ ಅದೇ ಅಲ್ವಾ? ಏನಂದ? ಏನಿಲ್ಲ, ಪ್ರಾಜೆಕ್ಟ್ ವರ್ಕ್ ಮೋಸ್ಟ್ಲಿ ಲೇಟ್ ಆಗಿರ್ಬೇಕು, ಅದಕ್ಕೆ ಅಲ್ಲೇ ಇದ್ದಾನೆ. ಚಾನ್ಸ್ ಎಲ್ಲ. ಗೌತಮ್ ಅವ್ರು ಅದ್ರಲ್ಲೆಲ್ಲ ತುಂಬಾ ಫಾಸ್ಟ್. ಇಷ್ಟೊತ್ತಿಗೆಲ್ಲ ಮುಗ್ದಿರ್ಬೇಕಾಗಿತ್ತು. ಓಹೋ ಹೋ, ಗಂಡನ ಬಗ್ಗೆ ಹೊಗಳಿಕೆ, ಮುಖದಲ್ಲಿ ಕಾಂತಿ, ಕಣ್ಣಲ್ಲಿ ಮಿಂಚು. ಆಯ್ತು, ಕಾಮ್ ಡೌನ್. ಇವಾಗ ಮತ್ತೆ ರೇಸ್ ಆಗ್ಬಿಡಿ. ಅವನು ಅಲ್ಲಿ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾನೆ. ಹೋಗಿ ಕರ್ಕೊಂಬ ಹೋಗು. ಅದಕ್ಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು? ಇಲ್ಲಿಂದಾನೆ ಅಪ್ಪು ಅಂತ ಒಂದು ಕೂಗ್ ಹಾಕಿದ್ರೆ ಆಯ್ತು. ಕೂಗ್ ಹಾಕಿದ್ರೆ ಓಕೆ. ಒಟ್ಟಾರ್ದವ್ರು ಅದನ್ನೆಲ್ಲ ಕೇಳಿಸ್ಕೊತಾರೆ, ಬಾಯಿ ಬಂದಾಗ ಮಾತಾಡ್ತಾರೆ. ಇನ್ನೇನೋ ಒಂದು ಹೇಳ್ಬಿಡೋದು ಯೋಚನೆ ಮಾಡ್ದೆ. ವೆರಿ ಬ್ಯಾಡ್ ಐಡಿಯಾ. ಬೇಡ ಆಯ್ತು, ಹೋಗು ಕರ್ಕೊಂಡ್ ಹೋಗು. ನಾನಾ? ಹಾಕರೆ ಇವತ್ತು ನೀವು ಹೋಗು ಅಂತೀರಾ, ಆಮೇಲೆ ಬೇಡ ಅಂತೀರಾ. ನಾ ಆಟ ಸಾಮಾನಲ್ಲ ಹಾಕರೆ, ನಂಗೆ ಹೋಗಕ್ ಆಗಲ್ಲ. ನೋಡಿ, ಇವಾಗ ನಾ ಅಲ್ಲಿಗೆ ಹೋಗೋದು, ಆಮೇಲೆ ಭಾವನರನ್ನ ನೋಡಿ ನಾನು ಅಲ್ಲಿ ಮಾತಾಡ್ತಾ ನಿಂತ್ಕೊಳ್ಳೋದು, ಆಮೇಲೆ ಇವತ್ತು ಒಂದಿನ ಮಾತಾಡಿದ್ರೆ ನೆಕ್ಸ್ಟ್ ಮಾತಾಡ್ಬೋದು ಅಂತೇಳಿ ಸಿಗ್ದಾಗೆಲ್ಲ ಒಂದು ಹಾಯ್ ಅನ್ನೋದು, ಬಾಯ್ ಅನ್ನೋದು, ಒಂದು ಸಲಿಗೆ ಬೀಳೋದು, ಇದೆಲ್ಲ ಬೇಡವೇ ಬೇಡ. ಆಮೇಲೆ ಇವನ್ನ ನೋಡಿ ಉರ್ಕೊಂಡು ನನ್ನ ಕಿವಿಯಲ್ಲಿ ರಕ್ತ ಬರೋ ರೇಂಜ್ಗೆ ನನಗೆ ಬೈಯೋದು, ಇದೆಲ್ಲ ಬೇಕಾಕರೆ ನಿಮ್ಗೊಂದು ದೊಡ್ಡ ನಮಸ್ಕಾರ. ನಾನಂತೂ ಹೋಗಲ್ಲ. ನೀವುಂಟು, ನಿಮ್ಮ ಗಂಡ ಉಂಟು, ನಾನಿಲ್ಲ. ನನ್ನ ಮಧ್ಯದಲ್ಲಿ ತರಬೇಕು ಪ್ಲೀಸ್. ನಾನಿಲ್ಲ. ಹಾಗೆಲ್ಲ ಹೇಳ್ಬೇಡ. ಹಾಕರೆ ನೋ, ಐ ಆಮ್ ನಾಟ್ ಗೋಯಿಂಗ್. ನಾಟ್ ಗೋಯಿಂಗ್. ನೀನಿಗೆ ಹೋಗ್ತೀಯೋ ಇಲ್ವೋ? ಅಕ್ಕರೆ ನಂಗೆ ಓದ್ಕೊಳಕ್ಕಿದೆ. ಅಕ್ಕರೆ ನಾನು ಓದಿ ರ್ಯಾಂಕ್ ತಗೋಬೇಕು, ಫಸ್ಟ್ ರ್ಯಾಂಕ್. ಅರ್ಧ ನಿಮಿಷ ಕೂಡ ನಂಗೆ ವೇಸ್ಟ್ ಮಾಡೋಕ್ಕಾಗಲ್ಲ. ಸಾರಿ. ಅಮೃತಧಾರೆ, ನನ್ನ ಅಮೃತಧಾರೆ.